ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಮ ಅಕ್ಷತಾ ಫ್ರಮ್ ಸ್ಪೈಸಸ್ ಆಫ್ ಮೈ ಲೈಫ್ ಚಾನಲಿಂದ. ಸೊ ಇವತ್ತು ಫ್ರೈಡೇ ಯೂಶ್ವಲಿ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ. ಬಟ್ ಇವತ್ತು ನಂಗೆ ಆಫೀಸಿಗೆ ಹೋಗಬೇಕಿತ್ತು, ಯಾಕಂದರೆ ನನ್ನ ಟೀಮಿಂದ ಒಬ್ರದ್ದು ಇವತ್ತು ಲಾಸ್ಟ್ ವರ್ಕಿಂಗ್ ಡೇ. ಸೊ ಅವರಿಗೆ ಸೆಂಡ್ ಆಫ್, ಫೇರ್ವೆಲ್ ಅದೆಲ್ಲ ಇತ್ತು. ಸೊ ಹಾಗಾಗಿ ಇವತ್ತು ಹೋಗಲೇಬೇಕಿತ್ತು. ಇವತ್ತು ಮತ್ತು ಶುಕ್ರವಾರ ಆಗಿರೋದ್ರಿಂದ ಸೊ ಯೂಶ್ವಲಿ ಕಸ ನೆಲ ಎಲ್ಲ ಶುಕ್ರವಾರ ಅಂತಲ್ಲ, ಬಟ್ ಶುಕ್ರವಾರ ಕಂಪಲ್ಸರಿ ಬಿಡಲ್ದೆ ಮಾಡ್ತೀನಿ ಕಸ ನೆಲ. ಅದರ್ವೈಸ್ ಎವ್ರಿ ಡೇ ನಾನು ಕ್ಲೀನಿಂಗ್ ಮಾಡಲೇಬೇಕು, ಯಾಕಂದರೆ ರೂಬಿ ಇರೋದ್ರಿಂದ ಎವ್ರಿ ಡೇ ಕಸ ನೆಲ ಮಾಡೇ ಮಾಡ್ತೀನಿ. ಬಟ್ ಹೇಳಬೇಕು ಅಂದರೆ 365 ಡೇಸಲ್ಲಿ ಒಂದು 20 ಡೇಸ್ ಮಿಸ್ ಮಾಡ್ತೀನಿ ನೆಲ ಒರೆಸೋದು. ಅದರ್ವೈಸ್ ಎವ್ರಿ ಡೇ ನಾನು ಕಸ ನೆಲ ಮಾಡ್ತಾನೆ ಇದ್ದೆ. ಮುಂಚೆ ಇದ್ದ ಮನೆ ಚಿಕ್ಕದಾಗಿತ್ತು, ಸೊ ಹಾಗಾಗಿ ಅಷ್ಟು ಸ್ಟ್ರೆಸ್ಫುಲ್ ಅನ್ನಿಸ್ತಿರ್ಲಿಲ್ಲ, ಬೇಗ ಒಂದು 15 ನಿಮಿಷದಲ್ಲೆಲ್ಲ ಆಗೋಗೋದು. ಬಟ್ ಇವಾಗ ನಾವು ಶಿಫ್ಟ್ ಆಗಿರೋ ಮನೆ ಆಲ್ಮೋಸ್ಟ್ ತುಂಬಾ ಡಬಲ್ ಇದೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಹೆಂಗಿದ್ರು ಇವತ್ತು ಎದ್ದಿದ್ದೆ. ಮತ್ತು ಇವತ್ತು ಲಂಚ್ ಏನು ಬಾಕ್ಸಿಗೆ ರೆಡಿ ಮಾಡಬೇಕು ಅಂತಿರಲಿಲ್ಲ, ಯಾಕಂದರೆ ನಾವೆಲ್ಲರೂ ಹೊರಗಡೆನೇ ಊಟಕ್ಕೆ ಹೋಗೋಣ ಅಂತಿದ್ವಿ ಆಫೀಸಲ್ಲಿ. ಹಸ್ಬೆಂಡ್ ಹೇಳಿದರು, ನೀನು ಬರೀ ಬ್ರೇಕ್ಫಾಸ್ಟ್ ಮಾಡು, ನಾನೇನಾದ್ರು ಬೇಕು ಅಂದರೆ ನಾನು ಆಮೇಲೆ ಮಾಡ್ಕೊಳ್ತೀನಿ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿಕೊಂಡು ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದರು. ಸೊ ಹಾಗಾಗಿ ನಿನ್ನೆ ರಾತ್ರಿಯೇ ಬಂದುಬಿಟ್ಟು ನಾನು ಸಾಬುದಾನ ನೆನೆಸಿಟ್ಟಿದ್ದೆ. ಸಬ್ಬಕ್ಕಿ ಅಂತ ಹೇಳ್ತಾರೆ, ನಾವು ಸಾಬುದಾನ ಅಂತ ಹೇಳ್ತೀವಿ. ಸೊ ಕಿಚಡಿ ಮಾಡೋಣ ಅಂಥೇಳಿ ಸಾಬುದಾನನ ನೆನೆಸಿಟ್ಟಿದ್ದೆ. ಸೊ ನಂದು ಕ್ಲೀನಿಂಗ್ ಎಲ್ಲ ಮುಗಿಸಿ ಶುಕ್ರವಾರ ಆಗಿರೋದ್ರಿಂದ ದೇವ್ರ ಪೂಜೆ ಎವ್ರಿ ಡೇ ಮಾಡ್ತೀನಿ, ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಅಂತ ಫೀಲ್ ಆಯಿತು. ಹೊಸ ಮನೆ, ಫಸ್ಟ್ ಶುಕ್ರವಾರ, ಏನೋ ಒಂದು ಪೀಸ್ಫುಲ್ ಕಾಮ್ನೆಸ್ ದೇವ್ರ ಮನೇಲಿ. ಯೂಶ್ವಲಿ ನನಗೆ ಇಂಟ್ರೆಸ್ಟೇ ಇರ್ತಿರ್ಲಿಲ್ಲ ಪೂಜೆ ಮಾಡೋಕ್ಕೆ, ಯಾಕಂದರೆ ಅದು ಒಂಥರ ಗೂಡು ಥರ ಇತ್ತು ಆ ಚಿಕ್ಕ ಮನೇಲಿ. ಇಲ್ಲಿ ಆದರೆ ಆರಾಮ್ಸೆ ಕೂತ್ಕೊಂಡು ಮೆಡಿಟೇಷನ್ ಕೂಡ ಮಾಡ್ಬೋದು. ಏನೋ ಒಂಥರ ನೆಮ್ಮದಿ ಅಂತ ಫೀಲ್ ಆಗುತ್ತೆ, ಏನೋ ಒಂದು ಮೋಟಿವೇಶನ್ ಬರುತ್ತೆ, ಅಥವಾ ಕಾಮ್ನೆಸ್ ಫೀಲ್ ಆಗುತ್ತೆ, ಪೀಸ್ಫುಲ್ ಆಗಿದೆ ಈ ಪ್ಲೇಸು ಅಂತ ಅನಿಸುತ್ತೆ. ಸೊ ಹಾಗಾಗಿ ಕೂತ್ಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ದೆ. ಈವನ್ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು, ನಿನ್ನೆ ರೂಬಿ ಜೊತೆ ಅವರು ಹೈಡ್ ಆ್ಯಂಡ್ ಸೀಕ್ ಆಟ ಆಡ್ತಿರುವಾಗ ಹೋಗಿ ದೇವ್ರ ಮನೇಲಿ ಕೂತಿದ್ರು. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ ಏನೋ ರೂಬಿ ಹುಡ್ಕೋವರೆಗೂ ಅವ್ರು ದೇವ್ರ ಮನೆಯಲ್ಲೇ ಕೂತಿದ್ರು ಬಾಗಿಲು ಹಾಕ್ಕೊಂಡು. ಸೊ ಅವ್ರು ಹೊರಗಡೆ ಬಂದಮೇಲೂ ಅದೇ ಹೇಳಿದರು, ಒಂಥರ ಪೀಸ್ಫುಲ್ ಅನಿಸುತ್ತೆ ಕಣೆ, ಕೂತೇ ಇರೋಣ ಅನಿಸುತ್ತೆ, ಏನೋ ಒಂದು ಪಾಸಿಟಿವ್ ಫೀಲಿಂಗ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ನನಗೂ ಅದೇ ಥರ ಫೀಲ್ ಆಯಿತು. ಸೊ ಇದೊಂದು ಪಾಸಿಟಿವ್ ಸೈನ್ ಅಂತಲೇ ಅಂದ್ಕೊಂಡಿದ್ದೀನಿ. ಈ ಮನೆಗೆ ಶಿಫ್ಟ್ ಆಗಿದ್ದು ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಅಂತ ಹೇಳಕ್ಕೆ ಬಯಸ್ತೀನಿ ಅಷ್ಟೇ. ಸೊ ನನ್ನ ಪೂಜೆ ಎಲ್ಲ ಆಯಿತು. ಸೊ ಆವಾಗಲೇ ಹೇಳ್ದಂಗೆ ಸಾಬುದಾನನ ನೆನೆಸಿಟ್ಟಿದ್ದೆ ಅಂದರೆ ನೀಟಾಗಿ 3 ಸತಿ ತೊಳೆದ್ಬಿಟ್ಟು ಸ್ಟಾರ್ಚ್ ಎಲ್ಲ ಹೋಗೋವರೆಗೂ ತೊಳೆದು ಆಮೇಲೆ ಸ್ವಲ್ಪನೇ ನೀರು ಚಿಮ್ಕಿಸಿಟ್ಟಿದ್ದೆ. ಸೊ ನೀರು ಚಿಮ್ಕಿಸಿಟ್ಟು ಇಡೋದ್ರಿಂದ ಒಂದು 8 hours ಇಟ್ಟರು ಅದು ನೆನ್ಕೊಂಡ್ಬಿಡುತ್ತೆ. ಸೊ ಸಾಬುದಾನ ಕಿಚಡಿಗೆ ಯೂಶ್ವಲಿ ಮಾಡೋದು ಸಂಕಷ್ಟಹರ ಚತುರ್ಥಿಗೆ, ಅಥವಾ ನಾವು ಸಂಕಷ್ಟಿ ಅಂತ ಹೇಳ್ತೀವಿ. ಬಟ್ ನನಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ ನಾನು ಅವಾಗ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಬೇಸಿಕಲಿ ಈರುಳ್ಳಿ ಎಂಥದ್ದು ಹಾಕಲ್ಲ, ಜೀರಿಗೆ ಒಗ್ಗರಣೆ ಕೊಡ್ತೀವಿ, ಹಸಿಮೆಣಸು ಮತ್ತು ಕರಿಬೇವು ಹಾಕಿ ನೀಟಾಗಿ ತಾಳಿಸ್ಕೊಂಡು ಪೊಟ್ಯಾಟೊ ಪೊಟ್ಯಾಟೊ ಸ್ಲೈಸ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಕ್ಕಿಡ್ತೀನಿ. ಸೊ ಇವತ್ತು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಶೇಂಗಾ ಮತ್ತು ಪೊಟ್ಯಾಟೊ, ಅದೇ 2 ಮೇನ್ ಇಂಗ್ರೀಡಿಯೆಂಟು. ಶೇಂಗಾನ ನಾನು ಬೆಳಗ್ಗೆನೇ ಎದ್ದು ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಸೊ ಅದನ್ನು ಸ್ವಲ್ಪ ಹಾಕಿ ಇವಾಗ ಸ್ವಲ್ಪ ಪೊಟ್ಯಾಟೊ ಬೇಯೋಕ್ಕಿಟ್ಟಿದ್ದೀನಿ. ಸೊ ಇವಾಗ ನೋಡ್ತಿರೋ ಹಾಗೆ ಆಲ್ಮೋಸ್ಟ್ ನಂದು ಪೊಟ್ಯಾಟೊ ಎಲ್ಲ ಬೇಯ್ತಾ ಇದೆ. ಸೊ ಅದನ್ನು ನಾನು ಚೆಕ್ ಮಾಡ್ತಾ ಇದ್ದೆ. ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ಯೂಶ್ವಲಿ ಪೊಟ್ಯಾಟೊ ಬೇಯೋಕ್ಕೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಅದು ಇಷ್ಟು ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಅಂದರೆ ಒಂದು 5 ಮಿನಿಟ್ಸಲ್ಲಿ ಪೊಟ್ಯಾಟೊ ಬೆಂದು ಹೋಗುತ್ತೆ. ಸೊ ಪೊಟ್ಯಾಟೊ ಬೆಂದಿತ್ತು, ಹಾಗಾಗಿ ಇವಾಗ ನೆನೆಸಿಟ್ಟಿರೋ ಸಾಬುದಾನನ ನಾನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಸಾಬುದಾನ ಬೆಂದಿದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅದು ವೈಟಿಶ್ ಇರೋದು ಲೈಟ್ ಕ್ರೀಮ್ ಕಲರಿಗೆ ಕನ್ವರ್ಟ್ ಆಗುತ್ತೆ, ಅಥವಾ ಟ್ರಾನ್ಸ್ಪರೆಂಟ್ ಕಲರಿಗೆ ಕನ್ವರ್ಟ್ ಆಗುತ್ತೆ. ಸೊ ಆವಾಗ ಸಾಬುದಾನ ಅಥವಾ ಸಬ್ಬಕ್ಕಿ ಬೆಂದಿದೆ ಅಂತ ಲೆಕ್ಕ.
ಸೊ ಇವಾಗ ನಾನು ಆ್ಯಸ್ ಯೂಶ್ವಲ್ ಆವಾಗ ಬರೀ ಪೊಟ್ಯಾಟೊ ಬೇಯ್ಕೊಳ್ಳೋಕ್ಕೆ ನಾನು ಉಪ್ಪನ್ನು ಹಾಕಿದ್ದೆ. ಇವಾಗ ಸಾಬುದಾನ ಹಾಕಿರೋದ್ರಿಂದ ಅದಕ್ಕೆ ಮತ್ತೆ ನೋಡಿಕೊಂಡು ಉಪ್ಪು ಹಾಕಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂಥೇಳಿ. ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಅಥವಾ ಹಬೆಯಲ್ಲಿ ಬೇಯಕ್ಕೆ ಬಿಡ್ತೀನಿ. ಸೊ ನಾನ್ ಸ್ಟಿಕ್ ಪ್ಯಾನ್ ಆದರೆ ಸಾಬುದಾನ ಅಂಟ್ಕೊಳ್ಳಲ್ಲ. ಸೊ ಇದು ಈ ಥರ ಪ್ಯಾನಲ್ಲಿ ಕೆಳಗಡೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಧ್ಯ ಮಧ್ಯ ನೀವು ಫ್ರೈ ಮಾಡ್ತಾಯಿರಿ, ಕೈ ಆಡಿಸ್ತಾಯಿರಿ. ಸೊ ಸಾಬುದಾನಾಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಆವಾಗ ಹೇಳ್ದಂಗೆ ಶೇಂಗಾ. ಸೊ ಹುರಿದ ಶೇಂಗಾನ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡೋ ಅಂಥದ್ದು. ಸೊ ಈ ಥರ ನಾವು ಮಹಾರಾಷ್ಟ್ರ ಸೈಡ್ ಮಾಡ್ತಾರೆ. ನನ್ನ ಅಪ್ಪ ಅಜ್ಜಿ ಎಲ್ಲ ಆ ಕಡೆಯವರಾಗಿರೋದ್ರಿಂದ ಸೊ ನನಗೆ ಆ ಕಡೆ ಮಹಾರಾಷ್ಟ್ರದ್ದು ಬರುತ್ತೆ, ಈ ಕಡೆ ಅಮ್ಮ ದಕ್ಷಿಣ ಕನ್ನಡದೊಳಗಿರೋದ್ರಿಂದ ನಂಗೆ ದಕ್ಷಿಣ ಕನ್ನಡದ್ದು ಅಡುಗೆಗಳು ಬರುತ್ತೆ. ಆಮೇಲೆ ಇಬ್ಬರು ಅಕ್ಕಂದ್ರೂ ಒಳ್ಳೆ ಕುಕ್ಕು. ಸೊ ಹಾಗಾಗಿ ಅವರಿಂದನೂ ನಾನು ತುಂಬ ಕಲ್ತಿದ್ದೀನಿ. ಸೊ ಆಮೇಲೆ ಈ ಕಡೆ ಅತ್ತೆ ನಂದು ಮಲೆನಾಡು ಕಡೆಯವರು. ಸೊ ಅವರು ಏನೇನು ಅಡುಗೆ ಮಾಡ್ತಾರೋ ಅದನ್ನು ನಾನು ಕಲ್ತ್ಕೊಂಡು ಮಧ್ಯೆ ಮಧ್ಯೆ ಕೇಳಿಕೊಂಡು ಅದನ್ನೆಲ್ಲ ಅಡುಗೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಂಗೆ ಆಮೇಲೆ ನಾನು ಹುಟ್ಟು ಬೆಳೆದಿದ್ದು ನಾರ್ತ್ ಕರ್ನಾಟಕ ಸೈಡು. ಸೊ ಹಾಗಾಗಿ ಆ ಕಡೆ ಅಡುಗೆನೂ ಬರುತ್ತೆ. ಸೊ ಆಲ್ಮೋಸ್ಟ್ 4 ದಿಕ್ಕಿನ ಅಡುಗೆ ನನಗೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವಾಗ ನಂದು ಖಿಚಡಿ ಎಲ್ಲ ರೆಡಿ ಆಯಿತು. ಪೌಡ್ರನ್ನ ಹಾಕಿ ನೀಟಾಗಿ ಕಲಸಿ ಮತ್ತು ಒಂದು ಸ್ವಲ್ಪ ಹೊತ್ತು ಬೇಯಿಸೋಕ್ಕೆ ಬಿಟ್ಬಿಟ್ಟು ಕೊನೆಗೆ ನಾನು ನಿಂಬೆಹಣ್ಣು ಹಿಂಡಿ ಕೊತ್ತಂಬರಿ ಹಾಕಿ ಕಲಸಿಡೋ ಅಂಥದ್ದು. ಸೊ ಖಿಚಡಿ ನಂಗೆ ಮೊಸರು ಜೊತೆನೂ ತಿನ್ಬೋದು ನೀವು, ಅಥವಾ ಹಾಗೇನೂ ತಿನ್ಬೋದು. ಯೂಶ್ವಲಿ ನನಗೆ ಇಷ್ಟ ಆಗೋದು ಹಾಗೆ ಡ್ರೈ ತಿನ್ನೋಕ್ಕೆ, ಬಟ್ ತುಂಬ ಜನ ಮೊಸರು ಜೊತೆ ಪ್ರಿಫರ್ ಮಾಡ್ತಾರೆ. ಸೊ ನಂದು ಬ್ರೇಕ್ಫಾಸ್ಟ್ ಆಯಿತು. ಇದು ಇವತ್ತಿನ ನನ್ನ ಆಫೀಸ್ ವೇರ್. ಸೊ ಆಫೀಸಿಗೆ ಹೋಗಿ ಇವತ್ತು ಸ್ವಲ್ಪ ಬೇಗನೆ ಲಾಗೌಟ್ ಆಗಿ ಬಂದೆ. 7:30ಗೆಲ್ಲ ಹೊರಟು ಬಂದೆ. ಬಟ್ ರೀಚ್ ಆಗ್ತಾ ಆಲ್ಮೋಸ್ಟ್ 9:30ನೇ ಆಗಿತ್ತು. ಟ್ರಾಫಿಕ್ಕು, ಮಳೆ ಬರ್ತಾಯಿತ್ತು. ಸೊ ಬಂದಮೇಲೆ ಡೈಲಿ ರುಟೀನ್ ಮಿಸ್ ಮಾಡೋಂಗಿಲ್ಲ, ನಮ್ಮ ರೂಬಿದು ವಾಕು. ಸೊ ರೂಬಿದೆಲ್ಲ ವಾಕ್ ಮುಗಿಸ್ಕೊಂಡು ಬಂದ್ವಿ. ಮತ್ತೆ ಸಿಗ್ತೀನಿ. ಗುಡ್ ನೈಟ್, ಸಿ ಯು ಸೂನ್, ಬಾಯ್.